ಯಾರು ಬರೋದು ಬೇಡ. ನನಗೆ ಬೇಡ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನನಗೆ ಡಿಸ್ಕಂಫರ್ಟ್ ಆಗಬಾರ್ದು ಅಂತ ನೀನು ಬೇಡ. ಯಾಕೆ ಆ ಥರ ಥಿಂಕ್ ಮಾಡ್ಬೇಕು ಮೇಶಿ? ಯಾಕೆ ಆ ಥರ ಥಿಂಕ್ ಮಾಡ್ಬೇಕಾ? ನೆಗೆಟಿವ್ ಆ ಥರ ಥಿಂಕ್ ಮಾಡ್ತಾರ? ತಂಕಬೇಕು. ಮುಂದೆ ನೋಡೋ ಮ್ಯಾಶಿಂಗ್ ಕಿವಿ ಕೇಳಿಸಲ್ಲ. ಅಲ್ಲ ಮನು ಅವ್ರನ್ನ ಬರಬೇಡಿ ಇವ್ರನ್ನ ಬರಬೇಡಿ ಅನ್ನೋ ಬದಲು ಟಾರಕ್ಕೊಂದೇ ಬರಬೇಡಿ ಇದ್ದಿದ್ರಾಗಿರೋದು. ಅವ್ನು ಬರಬೇಡಿ ಅಂದ್ರೆ ನಾವೇ ಹೋಗ್ತಿದ್ವಿ ಕಾಡೂರುಗಳು. ಅದೇ ಅಲ್ಲೇ ತಡೆದ್ಬಿಟ್ಟಿದ್ರೆ ನಮ್ಮವ್ರಿಗೂ ಬರ್ತಾರೆ. ಚಂಬಲ್ ಪ್ರಾಂತ್ಯದೊಳಗಡೆ ನೋಡಿ, ಚಾಂಡೋಲಿ, ಚಂಬಲ್ಲು. ದಿಸ್ ಇಸ್ ಆಲ್ ಡೆಕ್ಕನ್ ಪ್ಲಾಟೋ ಮೇಶಿ. ಮೈ ಗಾಡ್, ಬುಕ್ಸ್ ಅಲ್ಲಿ ಓದ್ತಿಯಲ್ಲ ಅದೇ ಓದಿದ್ಯಾ ಗೊತ್ತಿಲ್ಲ ನನಗೆ. ದಿಸ್ ಇಸ್ ಆಲ್ ಡೆಕ್ಕನ್ ಪ್ಲಾಟೋ. ಡೆಕ್ಕನ್ ಹೆರಾಲ್ಡ್ ವಿಚ್ ಯು ಆಲ್ ನಿನ್ ಶಿವಾಜಿ ಮಹಾರಾಜ್ ಓಡಾಡಿರೋದೆಲ್ಲ ಇಲ್ಲೇ. ಡೆಕ್ಕನ್ ಢಕ್ಕನ್ ಅಲ್ಲ, ಡೆಕ್ಕನ್ ಅನ್ನೋದು ಡೆಕ್ಕನ್ ಡೆಕ್ಕನ್ ದ ಅಲ್ಲ ದ ಅದನ್ನೇ ಡೆಕ್ಕನ್. ಕರೆಕ್ಟ್. धक धक करने लगा ढक्कन 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 मोर जिया डरने लगा. ಏನು ಈ ಕಾಡಲ್ಲೆಲ್ಲ ಒಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು. 20 ಕಿಲೋಮೀಟರ್ಗೆ ಹೋಗ್ಬೇಕು. ಏನೋ ಸ್ಕೆಚ್ ಹಾಕಿನೇ ಕರ್ಕೊಂಡು ಹೋಗ್ತಾವನೆ. ಆದರೆ ಅವನಿಗೆ ಗೊತ್ತಿಲ್ಲ ನಾನು ಶಿವನ್ ಭಕ್ತ ಅಂತ. ಇವತ್ತು ಗೊತ್ತಾಗಿದೆ, ಇವಾಗ ಗೊತ್ತಾಯ್ತಾ? ಇವಾಗ ಹೇಳ್ಕೊಂಡ್ರಲ್ಲ ಗೊತ್ತಾಗೋಯ್ತು ಈಗ. ಇವಾಗ ನೋಡು ಒಂದು ಕೈ ನಡ್ಕ ಶುರು ಆಯ್ತಲ್ಲ ನೋಡು. ಭಾವನಾ ನೋಡು ನಚ್ಚಿ ಭಾವನಾ, ನಾನು ಯಾರು ಒಂದು ಗೊತ್ತಾದ್ಮೇಲೆ ನೋಡು ಅವ್ನ ಕೈ ನಡುಕ್ತಾ ಇದೆ ಅಲ್ಲಿ ನೋಡು. ಹುಷಾಡು, ನಮ್ಮ ಹತ್ರ ಎಲ್ಲ ಅವೆಲ್ಲ ಇಟ್ಕೋಬೇಡ. ಯಾಕೋ ಅವ್ನು ಹೇಳ್ದಂತ ಒಂದ್ ಕೈಯಲ್ಲಿ ಮಲ್ಕೊಂಡು ಗೂಗಲ್ ಕಾರ್ ಮಾಡ್ಕೊಂಡು ಓಡಿಸ್ತಾನೆ. ಎಲ್ಲ ದಿಲ್ಲು ಜಿಗ್ರ ಗುರ್ದಾಗೆಲ್ಲ ತಗೊಂಡ್ಬಿಡ್ತಾರೆ. ನೋಡಲ್ಲ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ ಸರಿ, ಆದರೆ ನಾವು ನೀರು ಕುಡ್ದು ನುಂಗದಿಯಲ್ಲೋ, ನೀರು ಕುಡ್ದಿಯಲ್ಲ, ಇನ್ನೇನು ನಿನ್ನ ಹೊಟ್ಟೆಗೆ ಇವಾಗ ಬಾಧೆ ಅಲ್ಲ. ಅದೆಲ್ಲ ಬರಾತ ನಿಲ್ತಲೇ ಇಲ್ವೇ ರೋಡು ರಸ್ತೆ. ಏಕ್ ರಸ್ತಾ ತೀನ್ ರಾಹಿ ದೋ ಸಿಪಾಹಿ. ಮೈ ಗಾಡ್, ನಾವು ಯಾವ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ನೋಡಿ ಫ್ರೆಂಡ್ಸ್. ಓ ಮೈ ಗಾಡ್, ಇಲ್ಲಿ ಯಾರು ನಮ್ಮನ್ನು ಕಾಪಾಡೋರೇ ಇಲ್ಲ ಫ್ರೆಂಡ್ಸ್. ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ಫ್ರೆಂಡ್ಸ್. ಯಾರಾದರೂ ಅಡ್ಡ ಬಂದರೆ ಅವರೇ ನಮ್ಮನ್ನು. ಇಲ್ಲಿ ಯಾರಾದರೂ ಹುಲಿ ಬಂದರೆ ಏನು ಮಾಡೋದು ಫ್ರೆಂಡ್ಸ್? ದಿಸ್ ಇಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೋ ಚಾಂಡೋಲಿ ವೈಲ್ಡ್ ಲೈಫ್. ಇವಾಗ ಹಾಕು ಗೂಗಲ್ ಮಾಡಿ. ಇವಾಗ ಗೂಗಲ್ ಅಲ್ಲೇ ಹಾಕಿದಾರಲ್ಲ ಬೋರ್ಡು. ನೋ ಎಲ್ಲೋ ಅಲ್ಲೇ ಹಾಕಿದ್ದಾರೆ ದಕ್ಕನ್. ಅದಾದ್ಮೇಲೆ ಚಾಂಡೋಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಅಲ್ಲಿ ರಾಧಾಕೃಷ್ಣ ಮಂದಿರ್ ಕಡೆ ಅಂತ ಹಾಕಿದ್ರಲ್ಲ, ಆ ಟರ್ನ್ ತಗೊಳಕ್ ಮುಂಚೆನೆ ಹಾಕಿದ್ದಾರೆ ದೊಡ್ಡ ಬೋರ್ಡು. ಚಾಂಡೋಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಪಾರ್ಕ್ ನ್ಯಾಷನಲ್ ಪಾರ್ಕ್ ಅಂತ ಹೇಳು. ಸ್ಯಾಂಕ್ಚುರಿ ಅಂತ ನೀನ್ ಹೇಳ್ತಿಯಲ್ಲ, ನನ್ನ ಹತ್ರ ಜಾಸ್ತಿ ಮಾತಾಡಬಾರ್ದು. ವೈಲ್ಡ್ ಲೈಫ್ ಪಾರ್ಕ್ ನ್ಯಾಷನಲ್ ಪಾರ್ಕ್ ಬೇಡ ಮನು, ಒಂದೇ ಒಂದು ಸೆಕೆಂಡ್ ಅಲ್ಲಿ ಆಗೋದಿದೆಲ್ಲ. ಅದಕ್ಕೆ ನ್ಯಾಷನಲ್ ಪಾರ್ಕ್ ಅಂತ ಹೇಳು. ನ್ಯಾಷನಲ್ ಪಾರ್ಕ್ ಯಾವ್ದು ಹೇಳು? ಚಾಂಡೋಲಿ ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್. ಕರೆಕ್ಟ್ ಹೇಳು. ಚಾಂಡೋಲಿ ನ್ಯಾಷನಲ್ ಪಾರ್ಕ್. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರೋದು ಮಹಾಬಲೇಶ್ವರಲ್ಲಿ. ಹೇಳು. ವಾಪಸ್ ಸಿದ್ದೇ ರೋಡಲ್ಲಿ ಕರ್ಕೊಂಬಂದ ಆ ಬೋರ್ಡ್ ತೋರಿಸ್ಲಿಲ್ಲ ನಾನು. 3 ಇದೆ, ಒಂದು ಇಲ್ಲಿ ಅದೆಲ್ಲ ಬೇಡ, ಅಲ್ಲಿ ಹಾಕಿರೋ ಬೋರ್ಡ್ ನಾನು ತೋರಿಸ್ತೀನಿ ನಿನ್ಗೆ ಅಷ್ಟೇ. ಯಾರೋ ರೇಡಿಯಂ ಅಲ್ಲಿ ಹಚ್ಚಿಬಿಟ್ಟು ಹೋಗಿದ್ರಲ್ಲ ಈ ಬ್ಯಾನರ್ ಅಲ್ಲಿ ಬೋರ್ಡ್ ತೋರಿಸ್ತೀನಿ. ವಾಪಸ್ ಇಲ್ಲೇ ಬರ್ಬೇಕು ನೀನು ಅಷ್ಟೇ. ನೋಡಿ ಇಲ್ಲೇ ತೋರಿಸ್ತೀನಿ. ನೀನ್ ತೋರ್ಸೋದು ನಾನು ತೋರಿಸ್ಬೇಕು, ನೀನ್ ತೋರ್ಸೋದು ನಾನು ನೋಡ್ತಾ ಇದ್ದೀನಲ್ವಾ. ನಿಂಗ್ ಮೀಟರ್ ಇದ್ರೆ ಅಲ್ಲಿ ವಾಪಸ್ ನಡಿ ತೋರಿಸ್ತೀನಿ. ನೀನ್ ಅಲ್ಲಿ ವಾಪಸ್ ನಡಿ ತೋರಿಸ್ತೀನಿ. ಅವಾಗ ನಿನ್ನ ಹತ್ರ ಸ್ಯಾಂಕ್ಚುರಿ ಹೇಳ್ಸ್ಲಿಲ್ಲ ನನ್ನ ಹೆಸರು ನೋಡ. ನಮ್ಮ
ಮಾತ್ರ ಹೇಳಿಸ್ತೀಯ. ಈಗ ಇಬ್ರು ಪೈಪೋಟಿಗೆ ಬಿದ್ದಿದ್ದಾರೆ. ಬಿದ್ದಿಲ್ಲ, ಕುಂತಿದ್ದೀವಿ. ಎಲ್ಲೆಲ್ಲ ನಿಲ್ಸ್ಕೊಬೇಡ ನಡಿಯೋ. ಬೇಡ ಕಣ, ಅವ್ರು ಹೆದರ್ಕೋತಾರೆ. ಏನಪ್ಪ ಮಾಡೋದು? ಹಶ್ ಹುಷ್ ಅಪ್ಪ ಹೊರಟ್ರಲ್ಲಪ್ಪ. ನಮ್ಮ ಮೋಡ ಕವಿತಾ ಇದೆ ಇವಾಗ. ವೆರಿ ಗುಡ್. ಹಾಗೆ ಒಂದು ಸ್ವಲ್ಪ ಮಳೆ. ಇಲ್ಲಾಂದ್ರೆ ಮಾವ ನಿನ್ನ ಗಿಲ್ಟಲ್ಲೇ ಹೋಗಿಸ್ಬಿಡ್ತಾನೆ. ಅದಕ್ಕೆ ಬರ್ತಾ ಇದೆ ಮನೆ. ಏನೋ ರಿವರ್ಸ್ ಬೇರೆನಾ ಇಲ್ಲಿ? ಇಲ್ಲ ಇರಮ್ಮ, ನಿಮಿಷ ನೋಡೋಣ. ಅಮ್ಮ ಅವರಮ್ಮ ಕಾಣಿಸಿದ್ರ? ಅಲ್ಲೇ ಇದ್ದಾರಲ್ಲ ನೋಡು. ಅಯ್ಯಯ್ಯೋ, ಯಾರು ಹೋಗ್ಬಿಟ್ಟಿದಾರ ಅವ್ರ ಮೇಲೆ. ಶೋ, ಎಲ್ಲಿ? ರಾತ್ರಿ ಬಂದಿಲ್ಲ. ಇಲ್ಲೇ left ಅಲ್ಲಿ. ಇಲ್ಲೇ ಲೆಫ್ಟ್ ಅಲ್ಲಿ ಇದೆ ನೋಡಿ. ಏನು ಕಾಣಿಸಿಲ್ಲ. ಒಳ್ಳೇದು ಹೆಚ್ಚು ಬಿಡಿ. ನಾಗಪ್ಪ ಪುಟ್ಟಾಣಿದ್ ಯಾರೋ ಹೋಗ್ಬಿಟ್ಟಿದಾರೆ ಗಾಡಿ ಏರಿಸ್ಬಿಟ್ಟು. ನಾಗಪ್ಪ ಇರ್ತಾನೆ ಇಲ್ಲಿ. ಗೊತ್ತಾಯ್ತಾ? ಗೊತ್ತಾಯ್ತಾ ನಿಂಗೆ? ಹಂಗೆ ಹೇಳ್ತಾನೆ. ನಿಂಗೆ ಗೊತ್ತಾಯ್ತಾ? ನೀಗ ಗೊತ್ತಾಯಿಂದ ನೀಗೆ? ನಂಗೆ ನಿನ್ನೆ ರಾತ್ರಿನೇ ಗೊತ್ತಾಯ್ತು. ನೀನು ರಾತ್ರಿ ಕೋಲ್ಹಾಪುರಕ್ಕೆ ವಾಪಸ್ ಹೋದೆ. ಯಾಕೆ ಗೊತ್ತಾಯ್ತು? ಏ ಮಳೆ ಬಾರಪ್ಪ ಪ್ಲೀಸ್, ನಮಗೋಸ್ಕರ ಒಂದೇ ಗುಡಿ ಗುಡಿ ಮುಗಿಸಿ ನೋಡಿದ್ವಿ, ನಾಗಪ್ಪನ ನೋಡಿದ್ವಿ, ಎಷ್ಟು ಆದ್ರೂ ಜೋಡಿ ಇಬ್ಬರದ್ದು ಆಯ್ತು ಜಿಂಕೆ ದರ್ಶನ. ನೋಡ್ತೀವಿ. ಜಿಂಕೆ ಆದ್ಮೇಲೆ ನವಿಲ್ ನೋಡ್ತೀವಿ. ನಾವಿಲ್ಲಿ ನಮ್ಮ ಲೇಔಟ್ ಅಲ್ಲೇ ಇದ್ದು ಕಾಡು ಕೋಣ ನೋಡಿದ್ದೀವಿ. ಕೋಣನಿಲ್ಲೇ ನೋಡಿ. ಬಂಡೀಪುರಕ್ಕೆ ಹೋದ್ರೂ ಹೋಗ್ಬೋದಾಯ್ತು ರಾತ್ರಿ ಡ್ರೈವ್. ಪ್ರಾಣಿಗಳು ನೋಡ್ಸಿ ಅಲ್ಲಿ ನೋಡ್ತೀಯ ನೀನು? ಹೌದಾ? ಸಫಾರಿ ಮಾಡ್ತೀಯಾ? ಕ್ಲೋಸ್ಡ್. ಹೊಲ್ಸ್ಕೊಂಡಿದ್ದೀವಿ. ಇಲ್ಲ, ಓಪನ್. ಓಪನ್ ಹೋಗಲ್ಲ. ಸಫಾರಿ ಹೊಲ್ಸ್ಕೊಂಡಿದ್ದೀವಿ. ನೀನು ದುರ್ಗುಟ್ಕೊಂಡು ಅವ್ರು ನೋಡಿ, ಅವಾಗ ದುರ್ಗುಟ್ಕೊಂಡು ನೋಡಿ. ಇಬ್ರು ಕಂಟ್ರೋಲ್ ಕಳ್ಕೊಂಡು ಆಮೇಲೆ ಯಾರು ಕಾಣಲ್ಲ. ಓ, ಅದು ಮನೆ ಇದೆ ಇನ್ನೊಂದು. ಮನೆಯಲ್ಲ, ಅದೇನೇನು ಮಂದಿರ. ಇರಲ್ಲ ಮನೆ. ಓ, ಇಲ್ಲಿ ವ್ಯವಸಾಯ ಸೇರಿಸ್ತಾರೆ మీరు? చేస్తున్నారా? ವ್ಯವಸಾಯ ಕರೆಕ್ಟ್ ಆಗಿದೆ. ಗ್ರೀನರಿ ಎಲ್ಲ, ಮಳೆ ಒಂದಿಲ್ಲ. ಬಿಸಿಲಾಗಿದೆ. 19 ತಾರೀಕಿಂದ ಬರುತ್ತೆ. ಇವಾಗಲೇ ಹಾಕ್ರಿ. ನಿಂದ ಅದ್ರಲ್ಲಿ ಒಂದು ಡೇಟ್ ಬೇರೆ, ಇಲ್ಲ, ಒಂದು ಪೀರಿಯಡ್ಸ್ ಡೇಟ್ ಅದು 19. ಇವ್ರು ಬ್ಲೀಡ್ ಆಗ್ತಾನ ಮಳೆ ಬಂದಿದೆ. ಜಡ್ಜ್ ಮುಂದೆ. ಆದರೂ ಇವನು ಇಂಥ ಒಂಟಿ ಜಾಗದಲ್ಲಿ ಯಾರು ಇಲ್ತಾರೆ ಜಾಗದಲ್ಲಿ. ನೋಡಮ್ಮ ಇಲ್ಲಿ. ಬಂದ್ರು. ಹಾಯ್, ಹಲೋ. ಓ, ತೋಟ ಎಲ್ಲ ಮಾಡಿದ್ದಾರೆ. ಅಣ್ಣಂದ್ರು ಹೇಗೋ ಇರ್ತಾರೆ. ಮಾವಿನ ಮರ ಹಾಕಿದ್ದಾರೆ. ಇದೇ ಮನೆ. ಇದೆಲ್ಲ ಎಷ್ಟು ಚೆನ್ನಾಗಿ ರೋಡು ಮಾಡ್ಕೊಂಡಿದ್ದಾರೆ. ಸಬಾಸ್ ಮಹಾರಾಷ್ಟ್ರ. ಇಂಥ ಇಂಥ ಒಬ್ಬ ಬಂದ. ಹಸುವೆಲ್ಲ ಸಾಕ್ಕೊಂಡಿದ್ದಾರೆ. ಅಂಬೋಲಿ ಘಾಟ, ಚಾಂಡೋಳಿ. ಚಾಂಡೋಲಿ ಘಾಟ್. ಅಂಬಾ ಘಾಟ್, ಚಾಂದೋಳಿ ವೈಲ್ಡ್ ಲೈಫ್ ನ್ಯಾಷನಲ್ ಸ್ಯಾಂಕ್ಚುರಿ. ಪಾರ್ಕ್. ಏನಂತೆ? ವೈಲ್ಡ್ ಲೈಫ್ ಆಯ್ತು, ಸ್ಯಾಂಕ್ಚುರಿ. ಕರ್ಕೊಂಡು ಹೋಗ್ತೀನಿ ಬರ್ರಿ ನೆಕ್ಸ್ಟ್. ಆ ಬೋರ್ಡ್ ಹತ್ರ ಕರ್ಕೊಂಡು ಹೋಗು. ನೀನ್ ಬೇರೆ ಎಲ್ಲಿದು? ರಾಧಾಕೃಷ್ಣ ಮಂದಿರ ನೋಡೋಣ. ಊರೇ ಇದೆ ಮನು. ಪಾರ್ಕ್ ಮಾಡ್ಕೊಂಡು ಕ್ಲೋಸ್ಡ್ ಹೌ ಮಂದಿರ್ ಕ್ಲೋಸ್ಡ್. ಊರೇ ಇದೆ. ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಇಲ್ಲಿ ಭತ್ತ ಬೆಳೆದಿರ್ತಾರೆ ಇಲ್ಲೆಲ್ಲ. ಯಾವ್ದಾದ್ರು ಒಂದ್ ಮನೆ ಬಾಡಿಗೆಗೆ ತಗೊಂಡಿರ್ಬೇಕು ಕೊಟ್ರೆ. ಇಲ್ಲಿ 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 ಅಯ್ಯೋ, ಇಲ್ಲೂ ನಾನೇ ಅಡುಗೆ ಬಡಿಬೇಕಾಗಲ್ಲ. ಹೋಟ್ಲ್ ಇದ್ರೆ ಹಲ್ಸೂರು ನಾವು ಡ್ರೈವ್ ಮಾಡ್ತೀವಲ್ಲ, ನೀನು ಅಡುಗೆ ಮಾಡಿದ್ರೆ ಮುಗ್ದೋಯ್ತು. ನನಗೆ ಇಲ್ಲಕ್ಕೆ ಜಾಸ್ತಿ ಮಾತಾಡ್ಬೇಡಲ್ಲ, ಇದ್ದು ರೋಡ ನೋಡಲ್ಲಿ. ಬೇಡ ಬೇಡ.
ನೀನೇ ಆ ರೋಡನ್ನ ಅಲ್ಲ ಆ ರೋಡನ್ನ ನೀನೇ ಕಾಪಾಡಬೇಕು. ನೀನು ನೋಡಿದ್ರೇನೆ ಅದು ಕಾಪಾಡಿಕೊಳ್ಳೋದು. ಅಲ್ಲಿ ದಾರಿ ಬಿಟ್ಬಿಡಿ, ಇಲ್ಲ ಅಂದ್ರೆ ಪಕ್ಕದಲ್ಲಿದೆ ರೋಡು. ಸ್ಲೋವ್ಯಾ ನೋಡಿ ಫುಲ್ ಟರ್ನ್ ಮಾಡ್ತೀನಿ ಇಲ್ಲ. ನೋಡು ಗ್ರೀನ್ ಅಲ್ಲ ಇವೆಲ್ಲ ಇನ್ನು ಮಳೆಗಾಲದಲ್ಲಿ ಆನ್ ಯುವರ್ ಫೇಸ್ ಇದೆ ಬೆಟ್ಟ. ಮಳೆಗಾಲದಲ್ಲಿ ಬರ್ತೀವಿ ಬಂದ್ರೆ ಫುಲ್ಲು ಇಲ್ಲೆಲ್ಲ ನೋಡ್ಬೋದು. ರತ್ನಗಿರಿ ರಹಸ್ಯ ದೇವಕುಂಡ ಅಂತ ಒಂದಿದೆ ಕೊಂಡಾಣ ಮಹಾಬಲೇಶ್ವರ ಹತ್ರ. ರಾಯಗಢ ಫೋರ್ಟ್ ಅದು ಹತ್ಯೆ ಹೋಗ್ಲಿ ಅದಾದ್ರೂ ಸಾಧನೆ ಮಾಡು. ಸಾಧನೆ ಅದ್ ಮಾಡ್ತೀನಿ ನೋಡು, ಮಾಡ್ತಾ ಇದ್ಲು. ಹೇಗಿದೆ ಗೊತ್ತಾ ಅದು ಹತ್ತಕ್ಕೆ. ಹತ್ಕೊಂಡು ಹೋದ್ರೆ ಆಯ್ತು. ನೀನು ಒಂದು 10 kg ವೆಯ್ಟ್ ಕಟ್ಕೊಂಡು ಹತ್ತು. ಒಳ್ಳೆ ಫೆದರ್ ಲೈಟ್ ಇದೆಯಾ ಆ ಗಾಳಿಗಲ್ಲೇ ಹೋಗಲ್ಲ ದೃಷ್ಟಿ. ಅದಕ್ಕೆ ಫಿಟ್ಟಾಗಿ ಹತ್ತಕ್ಕಾಗೋದು. 50 kg ಇದ್ರೆ ಹತ್ತಕ್ಕಾಗುತ್ತೆ. ಆ ಗಾಳಿಗಲ್ಲಿ ಯಾರು ತಡ್ಕೊಳ್ಳೋಲ್ಲ. ವೆಯ್ಟಲ್ಲೇ ಕಟ್ಕೊಂಡು ಹೋಗಿ ಏನೋ ನನ್ನ ಸೈಜ್ ಇದ್ರೆ ಹತ್ಬೋದು. ಮೊನ್ನೆ ಒಂದು ವಿಡಿಯೋ ನೋಡಿದ್ಯಪ್ಪ ನಾವು. ಅಲ್ಲಿ ಮಧ್ಯೆ ಒಂದು ಮನೆ ಇದೆ. ನೆಕ್ಸ್ಟ್ ವಿಡಿಯೋ ಏನು ಪೆಚಡಿ ಆಗಿರ್ತಾಳೆ ಅಷ್ಟೇ. ಒಳ್ಳೆ ಬೊಂಬೆ ಥರ ಬಿಸಾಕ್ಬಿಟ್ರು, ಕಸ ಬಿಸಾಕ ಹೋಗ್ತಾರ ಅಷ್ಟೇ. ಹುಡುಗಿ ನಮ್ಮನ್ನು ನೋಡ್ದೆ ಅವಳೇ ಎನರ್ಜೆಟಿಕ್ ಆಗಿದ್ಲು. ಅದಕ್ಕೆ ಎತ್ತಾಕ್ಬಿಟ್ರು. ಬರ್ತೀಯ ಇನ್ನೊಂದ್ಸಲ. ಅವಳಿಗೆ ಏನು ಶಿಕ್ಷೆ ಆಗಿಲ್ಲ. ಅವಳು ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟಿದ್ಲು. ಏನು 1 ಲಕ್ಷ ಕೊಟ್ಟಿರ್ತಾರೆ ಕೆಲಸದಿಂದ ತೆಗೆದು. ಪೊಲೀಸ್ನವ್ರೇನು ಇಟ್ಕೊಂಡು ಬಿರಿಯಾನಿನ ಹಾಕ್ತಾರೆ. ಸಸ್ಪೆನ್ಷನಲ್ಲಿ ಇಟ್ಟಿದ್ದೀವಿ ಅವ್ರನ್ನ. ಕೇಕ್ ಸ್ಲೈಸ್ ಇದ್ದಾಗಿದೆ. ಏನು ಮಾಡಿದೆ ಆಸ್ವಾದ ತಿನ್ಕೊಳ್ಳೋದನ್ನ. ನೈಸ್. ಅಲ್ಲಿಗೆ ಹೋಗೋದು ಅಂತ ಇದ್ದೀನಿ ಕೇಳಿಸ್ಕೊಂಡಾಯ್ತು. ಅದಕ್ಕೆ ಅಲ್ಲಿಗೆ ಹೋಗೋ ತನಕ ವಾವ್ ಅನ್ಬಾರ್ದಾ? ಅಲ್ಲಿಂದನೇ ಬಂದಿದ್ದು. ಬಂದಿದ್ದಲ್ಲಿ ಆ ಸಿಂಗಲ್ ಮನೆ ನೋಡಿದ್ರಲ್ಲ ಅಲ್ಲಿ ಆ ರೋಡ್. ದೇವಸ್ಥಾನ ಚೆನ್ನಾಗಿರೋದು ಇನ್ನೊಂದು ಸಿಂಗಲ್ ಮನೆ ಇದೆ ರೈಟ್ ಸೈಡಲ್ಲಿ. ಅವರೇ ಮನೆ ಎದುರುಗಡೆ ಕೃಷಿ ಮಾಡ್ಕೊಂಡು ನಾನು ಪಂಚಕೇದಾರ್ ಹೋದಾಗ ಕೇದಾರಿಂದ ಗಂಗೋತ್ರಿಯಿಂದ ಕೇದಾರಿಗೆ ಹೋಗ್ಕೊಂಡು ಯಾವುದೋ ಒಂದು ಈ ಥರದ ರೋಡೇ ಬಳಸಿದ್ದು. ಫುಲ್ ಈ ಥರದ ರೋಡಲ್ಲೇ ಹೋಗಿದ್ದು. ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್. ಅವಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವೆಲ್ಲ ಫೋಟೋ ತೆಗೆದಿಟ್ಟಿದ್ದೀನಿ. ಒಂದೊಂದು ಸ್ಟೆಪ್ ಅಲ್ಲಿ ಒಂದು 3 ಸ್ಟೆಪ್ ಒಂದು 5 ಸ್ಟೆಪ್ ಒಬ್ಬೊಬ್ಬರಿಗೆ ಒಂದೊಂದು ಮನೆ, ಎಲ್ಲರದು ಸೇಮ್ ಮನೆ ಇದೇ ಥರನೇ. ಆ ಒಂದು ರೆಸಾರ್ಟ್ ಅಲ್ಲಿ ಉಳ್ಕೊಂಡಿದ್ವಿ. ಮೂರು ಜನ ವ್ಲಾಗರ್ ಇದ್ದಾರೆ. ಚೆನ್ನಾಗಿತ್ತಪ್ಪ ಅಲ್ಲಂತೂ. ಅದೊಂಥರ ಚೆನ್ನಾಗಿರುತ್ತಲ್ಲ, ಮಸ್ತಿಗೆ ಇರುತ್ತೆ ಮಸ್ತಿಗೆ. ರಾತ್ರಿ ಆದ್ರೆ ಮಹಾ ಚಳಿ. ಮಾವಿನ ಮರ ಇದೆ ನೋಡಿ. AC ಕೇಳೋದೇ ಬೇಡ ಅಲ್ಲಿ.